ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀವು BGM ಮಾಡಿಕೊಂಡು ಯಾವ ಥರ ದುಡ್ಡನ್ನ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಯಾವ ಥರ ನೀವು ರೂಮ್ಗೆ ಜಾಯ್ನ್ ಆಗೋದು ಅಂತ ಕೂಡ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ನನಗೆ ಎಂಟ್ರಿ ಅಮೌಂಟ್ನ ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ನಾನು ಆ ಸ್ಕ್ರೀನ್ಶಾಟ್ನ ವೆರಿಫೈ ಮಾಡ್ತೀನಿ ಬಂದಿದೆಯಾ ಇಲ್ವಾ ಅಂತ. ಅದಾದಮೇಲೆ ನಿಮಗೆ ಒಂದು ಟೀಮ್ ನಂಬರ್ ಕೊಡ್ತೀನಿ, ಟೀಮ್ ಸ್ಲಾಟ್ ನಂಬರು, ಮತ್ತು ನಿಮಗೆ ಒಂದು ಗ್ರೂಪ್ ಲಿಂಕ್ ಕೂಡ ಕೊಡ್ತೀನಿ. ನೀವು ಆ ಗ್ರೂಪಿಗೆ ಜಾಯ್ನ್ ಆಗಬೇಕು. ಯಾಕಂದರೆ ನಾನು ID ಪಾಸ್ವರ್ಡು ಎಲ್ಲ ಅದೇ ಗ್ರೂಪಲ್ಲಿ ಕೊಡೋದು. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಯಾರು ಇವತ್ತು ಆಡ್ತಿರ್ತಾರಲ್ಲ ಆ ಪ್ಲೇಯರ್ಸು ಆ ಗ್ರೂಪಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ನನಗೆ ಕೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನೀವು ಯಾವ ಥರ ರೂಮ್ಗೆ ಜಾಯ್ನ್ ಆಗೋದು ಅಂತ, ಮತ್ತು ನಾನು ಯಾವ ಥರ ನಿಮಗೆ ID ಪಾಸ್ವರ್ಡ್ ಕಳಿಸ್ಕೊಡ್ತೀನಿ ಅಂತ ನೋಡಿ. ಯಾರ್ಯಾರೆಲ್ಲ ಅಮೌಂಟ್ ಪೇ ಮಾಡಿರ್ತೀರ ಅವ್ರಿಗೆಲ್ಲ ಒಂದು ಗ್ರೂಪ್ ಲಿಂಕ್ ಕಳಿಸ್ಕೊಟ್ಟಿರ್ತೀನಿ. ನೀವು ಅದಕ್ಕೆ ಜಾಯ್ನ್ ಆಗಿರಬೇಕು. ಮತ್ತು ಅದರಲ್ಲೇ ನಾನು 7 ಗಂಟೆಗೆ ID ಪಾಸ್ವರ್ಡು ಎಲ್ಲ ಕಳಿಸ್ತೀನಿ. ನೀವು ಆ ID ಪಾಸ್ವರ್ಡ್ನ ಕಾಪಿ ಮಾಡಿಕೊಂಡು ನಿಮ್ಮ BGMI ಅಕೌಂಟ್ನ ಓಪನ್ ಮಾಡಿ. ಇಲ್ಲಿ ಮ್ಯಾಪ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಮತ್ತು ಇಲ್ಲಿ ರೈಟ್ ಕಾರ್ನರಲ್ಲಿ ರೂಮ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ಇನ್ಸರ್ಟ್ ಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು IDನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದಾದಮೇಲೆ ಎಂಟರ್ ಕೊಟ್ಟರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ರೂಮ್ ಪಾಸ್ವರ್ಡ್ 1 2 3 4 ಈ ಥರ ಇರುತ್ತೆ. ನೀವು ಅದನ್ನು ಹಾಕಿದ್ರೆ ರೂಮ್ಗೆ ಎಂಟರ್ ಆಗ್ತೀರಾ. ಮತ್ತು ನಾನು ನಿಮಗೆ ಕೇಳಿರ್ತೀನಿ ಯಾವ ಟೀಮಲ್ಲಿ ನೀವು ಕುತ್ಕೊಬೇಕು, ಯಾವುದು ನಿಮ್ಮ ಟೀಮ್ ನಂಬರ್, ಸ್ಲಾಟ್ ನಂಬರ್ ಅಂತ. ಇವಾಗ ನಾನು ಟೀಮ್ 4 ಕೊಟ್ಟಿದ್ದರೆ ನೀವು ಟೀಮ್ 4ಅಲ್ಲಿ ಕುತ್ಕೊಬೇಕು, ನೀವು ಮತ್ತು ನಿಮ್ಮ ಸ್ಕ್ವಾಡು. ನಾನೇನೋ ಟೀಮ್ 7 ಕೊಟ್ಟಿದ್ದರೆ ಟೀಮ್ 7ಅಲ್ಲಿ, ಮತ್ತು ಟೀಮ್ 18 ಕೊಟ್ಟಿದ್ದರೆ ಟೀಮ್ 18ಅಲ್ಲಿ ಕುತ್ಕೊಬೇಕು. ಮತ್ತು ನೀವು ನಾನೇನೋ ಸ್ಲಾಟ್ 22 ಕೊಟ್ಟಿದ್ದರೆ ನೀವು ಅಲ್ಲೇ ಕುತ್ಕೊಬೇಕು. ನೀವು ಹೋಗ್ಬಿಟ್ಟು 24ಅಲ್ಲಿ ಆ ಥರ ಕುತ್ಕೊಂಡ್ರೆ ಬೇರೆಯವ್ರು ಯಾರಾದರೂ ತೊಗೊಂಡಿರ್ತಾರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಆ ಥರ ಆಗಬಾರ್ದು. ಮತ್ತು ನಾನು ನಿಮಗೆ ಕೊಟ್ಟಿರೋ ಸ್ಲಾಟಲ್ಲೇ ಕೂತ್ಕೊಳ್ರಿ. ಯಾಕಂದರೆ ಬೇರೆ ಸ್ಕ್ವಾಡವ್ರಿಗೆ ತೊಂದರೆ ಆಗುತ್ತೆ. ನೀವು ಅವ್ರ ಸ್ಲಾಟಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಅವ್ರ ಸ್ಕ್ವಾಡವ್ರು ಕೂಡ ಅವ್ರ ಸ್ಲಾಟಲ್ಲಿ ಕುತ್ಕೊಳಕ್ಕಾಗಲ್ಲ. ಅದರಿಂದ ಅಷ್ಟೇ. ಮತ್ತು ID ಪಾಸ್ವರ್ಡ್ ನಿಮ್ಮ ಸ್ಕ್ವಾಡವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರೆಲ್ಲ ಬಂದು ಕೂತ್ಕೊಂಡ್ರೆ ಬೇರೆ ಸ್ಲಾಟಲ್ಲಿ ಕೂತಿರ್ತಾರೆ, ನಾನು ಅವ್ರನ್ನ ಕಿಕ್ಔಟ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಪ್ಲೀಸ್ ಯಾರಿಗೂ ID ಪಾಸ್ವರ್ಡ್ ಕಳಿಸ್ಬೇಡ್ರಿ ನಿಮ್ಮ ಸ್ಕ್ವಾಡವ್ರಿಗೆ ಬಿಟ್ಟು. 7:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೀವು ಲಾಬಿಗೆ ಎಂಟರ್ ಆಗ್ತೀರಾ. ಈ ಲಾಬಿಲಿ ಯಾವ ಥರ ಆಡೋದು ಅಂದರೆ ಸೇಮ್ ನೀವು ಎರಂಗಲ್ ಮ್ಯಾಚ್ ಯಾವ ಥರ ಆಡ್ತಿದ್ರೋ ಅದೇ ಥರ ಸೇಮ್ ಆಡೋದು. ಬಟ್ ಇದರಲ್ಲಿ ಬಾಟ್ಸು ಮತ್ತು ನ್ಯೂ ಪ್ಲೇಯರ್ಸ್ ಅವರೆಲ್ಲ ಕಮ್ಮಿನೇ. ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಆಡೋ ಪ್ಲೇಯರ್ಸ್ ಬರ್ತಾರೆ. ಮತ್ತು ಇದರಲ್ಲಿ ನೀವು ಎಷ್ಟು ಕಿಲ್ ಹೊಡಿತೀರಾ, ಜಾಸ್ತಿ ಕಿಲ್ ಹೊಡಿತೀರಾ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ನೀವು ಕ್ಯಾಂಪ್ ಆದರೂ ಮಾಡಿ, ರಶ್ ಆದರೂ ಮಾಡಿ. ನೀವು ಕ್ಯಾಂಪ್ ಮಾಡ್ಕೊಂಡಾದರೂ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಬಂದರೂ ಕೂಡ ನಿಮಗೆ ನಿಮ್ಮ ಹಾಕಿರೋ ಅಮೌಂಟ್ ಮೇಲೆ ₹50 ಎಕ್ಸ್ಟ್ರಾ ಸಿಗ್ತಿದೆ ನೋಡಿ. ಫಸ್ಟ್ ಬಂದರೆ 700, ಸೆಕೆಂಡ್ ಬಂದರೆ 350, ಥರ್ಡ್ ಬಂದರೆ 250, ಫೋರ್ತ್ ಬಂದರೆ 150 ಸಿಗ್ತಿದೆ ನಿಮಗೆ ಅಮೌಂಟು. ಆದಮೇಲೆ ಮ್ಯಾಚು ಮುಗಿದ್ಮೇಲೆ ನನಗೆ ರಿಸಲ್ಟ್ಸ್ ಬರುತ್ತೆ. ಮ್ಯಾಚ್ ಮುಗಿದ್ಮೇಲೆ ಯಾರು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಬಂದಿರ್ತಾರೆ ಅವ್ರು ನನಗೆ ಸ್ಕ್ರೀನ್ಶಾಟ್ ಕಳಿಸಿ. ಅದು ಕಳಿಸಿದಾದ್ಮೇಲೆ ನಾನು ಅವ್ರ ನೇಮ್ನ ವೆರಿಫೈ ಮಾಡ್ತೀನಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಯಾವುದ್ರ ಜೊತೆ ಅಂದರೆ ನನಗೆ ರಿಸಲ್ಟ್ಸ್ ಬಂದಿರುತ್ತಲ್ಲ ಅದ್ರ ಜೊತೆ ವೆರಿಫೈ ಮಾಡಿ ನಾನು ಅವರಿಗೆ ಪೇಮೆಂಟ್ ಮಾಡ್ತೀನಿ. ಗೈಸ್, ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಏನು ಅಂದರೆ ಯಾರ್ಯಾರು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಬಂದಿರ್ತೀರಲ್ಲ ಅವರೆಲ್ಲ ಸ್ಕ್ರೀನ್ಶಾಟ್ ಇಟ್ಕೊಂಡು ನನಗೆ ಕಳಿಸ್ಬೇಕು. ನಾನು ಅದ್ರಲ್ಲಿ ವೆರಿಫೈ ಮಾಡಿ ನಿಮಗೆ ಪೇಮೆಂಟ್ ಇಮಿಡಿಯೇಟಾಗಿ ಮ್ಯಾಚ್ ಮುಗಿದ ತಕ್ಷಣ ಮಾಡ್ತೀನಿ. ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಏನು ಅಂದರೆ ಆ್ಯಕ್ಸ್ ಯಾರು ಯೂಸ್ ಮಾಡೋಂಗಿಲ್ಲ, ಮತ್ತು ಟೀಮ್ ಅಪ್ಸ್ ಮಾಡೋಂಗಿಲ್ಲ, ಮತ್ತು ಎಮರ್ಜೆನ್ಸಿ ಪಿಕಪ್ ಮಾಡೋಂಗಿಲ್ಲ. ಏನಾದರೂ ನೀವು ಆ್ಯಕ್ಸ್ ಏನಾದರೂ ಮಾಡಿದ್ರೆ ನಾನು ಆ ಮ್ಯಾಚ್ನ ರೀಮ್ಯಾಚ್ ಮಾಡಿಸಿ ತಿರ್ಗಾ ಮತ್ತೆ ಆಡಿಸ್ತೀನಿ. ಅದಾದಮೇಲೆ ಮತ್ತು ಟೀಮ್ ಅಪ್ಸು ಕೂಡ ಪ್ಲೀಸ್ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮಾಡಿದ್ರೆ ಅಷ್ಟೇ ನಾನು ತಿರ್ಗಾ ರೀಮ್ಯಾಚ್ ಮಾಡಿಸ್ತೀನಿ. ಅದಾದಮೇಲೆ ಎಮರ್ಜೆನ್ಸಿ ಪಿಕಪ್ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೇ ಗೈಸ್. ಐ ಹೋಪ್ ನೀವೆಲ್ಲ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.